ಹಾಯ್ ಎಲ್ಲರಿಗೂ ನಮಸ್ಕಾರ. ಯಾರು ಹೊಸ್ದಾಗಿ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಾನು ಬಸವಣ್ಣ ಲಾಸ್ಟ್ ವೀಡಿಯೋದಲ್ಲಿ ಬಸವಣ್ಣನವರು ವಚನಗಳು ಹೇಳ್ತಾ ಇದ್ದೆ. ಅದರಲ್ಲಿ ನಾನೇನು ಮಾಡಲಿ ಒಂದು ವಿಷಯ. ಮರವನ್ನೇರಿದ ಮರ್ಕಟನಂತೆ ಹಲವು ಕಂಬಿಗೆ ಆಯಿತಲ್ಲಿದೆ ಬೆಂದ ಮನವು ನಾನೆಂತು ನಂಬುವೆನಯ್ಯ, ಎಂತೂ ನೆಚ್ಚುವೆನಯ್ಯ, ಎನ್ನ ಕೂಡಲ ಸಂಗಮ ದೇವನಲ್ಲಿಗೆ ಹೋಗಲಿ ಅದಯ್ಯ. ತಾತ್ಪರ್ಯ: ಮರವನ್ನು ಹತ್ತಿದ ಮಂಗನಂತೆ ನನ್ನ ಮನಸ್ಸು ಕೊಂಬೆ ಕೊಂಬೆಗಳಿಗೆ ಹಾರುತ್ತಿದೆ. ನಾನು ಅದನ್ನು ನಂಬಲಾಗುತ್ತಿಲ್ಲ, ಏಕೆಂದರೆ ಅದು ಚಂಚಲ ಸ್ವಭಾವದ್ದು. ಅದು ನನ್ನ ಕೂಡಲ ಸಂಗಮನ ಹತ್ತಿರ ಹೋಗಲು ಬಿಡುತ್ತಿಲ್ಲ. ನಾನೇನು ಮಾಡಲಿ? ಸಂಸಾರದ ಮೋಹ. ತುಪ್ಪದ ಸವಿಗೆ ಹಾಲಗ ನೆಕ್ಕುವ ಸೊಣಗನೆಂತೆನ್ನ ಬಾಳುವೆ. ಸಂಸಾರ ಸಂಗವ ಬಿಡು ನೋಡೆನ್ನ ಮನವು, ಈ ನಾಯಿಯ ತನವು ಮಾಣಿಸು ಕೂಡಲ ಸಂಗಮದೇನೋ ನಿನ್ನ ಧರ್ಮ. ತಾತ್ಪರ್ಯ: ನನ್ನ ಬಾಳು ಹೇಗಾಗಿದೆ ಎಂದರೆ ತುಪ್ಪ ಸವರಿದ ಚೂರಿಯನ್ನು ನೆಕ್ಕುವ ನಾಯಿಯಂತಾಗಿದೆ. ಸಂಸಾರದ ಮೋಹ ಬಿಡುತ್ತಿಲ್ಲ. ಈ ನನ್ನ ಮನಸ್ಸಿನಲ್ಲಿರುವ ಈ ನಾಯಿಯನ್ನು ದೂರ ಮಾಡು ಕೂಡಲ ಸಂಗಮ ದೇವ. ಕೂಡಲ ಸಂಗಮ ದೇವ ಮೆಚ್ಚಿಕೊಳ್ಳುವುದಿಲ್ಲ ವಿಷಯ ಅದು. ಲೋಕದ ಡೊಂಕ ನೀವೇ ಕಿತ್ತಿದ್ದುವಿರಿ. ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ. ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲ ಸಂಗಮ ದೇವ. ತಾತ್ಪರ್ಯ: ನಿಮ್ಮ ತನು ಮನದಲ್ಲಿ ಹೇಯ ಅಪೇಕ್ಷೆ ವಿಚಾರ ತುಂಬಿಕೊಂಡಿರುವಾಗ ನಿಮ್ಮನ್ನು ನೀವು ಸರಿಪಡಿಸಿಕೊಳ್ಳುವುದನ್ನು ಬಿಟ್ಟು ಜಗತ್ತಿನ ಲೋಪದೋಷಗಳನ್ನೇಕೆ ತಿದ್ದುವಿರಿ? ಹತ್ತಿರದ ಮನೆಯವರ ದುಃಖಕ್ಕಾಗಿ ಅಳುವ ವೇಷಗಳರನ್ನು ಕೂಡಲ ಸಂಗಮ ದೇವ ಮೆಚ್ಚಿಕೊಳ್ಳಲಾರ. ಏನು ಓದಿದರೇನು ಕೇಳಿದರೇನು ಶಿವಪಥವನ್ನರಿಯದನಕ. ಓದಿತ್ತು ಕಾಣಿರೋ ಶುಕನು ಶಿವಪಥವನ್ನರಿಯದನಕ. ಓದಿದ ಫಲವು ಮಾದರ ಚೆನ್ನಯ್ಯಂಗಾಯಿತ್ತು ಕೂಡಲ ಸಂಗಮ ದೇವ. ತಾತ್ಪರ್ಯ: ಧರ್ಮ ಶಾಸ್ತ್ರ ವೇದ ಪುರಾಣ ಓದಿದರೇನು, ಅನುದಿನ ಕೇಳಿದರೇನು, ಶಿವತತ್ವ ಜ್ಞಾನವೇ ಹರಿಯದೆ ಈ ರೀತಿ ಗಿಣಿ ಓದಿತು ನುಡಿದಿತ್ತು, ಶಿವಶರಣನೆನಿಸಿತು. ಓದಿದ ಫಲವು ಕೂಡಲ ಸಂಗನ ಶರಣ ಶ್ರೇಷ್ಠನಾದ ಮಾದಾರ ಚೆನ್ನಯ್ಯನಿಗೆ ದೊರಕಿತ್ತು. ಇವಾಗೆಲ್ಲ ಮಕ್ಕಳಿಗೆ ಎಕ್ಸಾಮ್ ಟೈಮು. ಮಕ್ಕಳುಗಳಿಗೆ ತುಂಬ ಅಂದರೆ ತುಂಬ ಒತ್ತಡ ಹಾಕಕ್ಕೆ ಹೋಗಬೇಡಿ. ಅದು 100ಕ್ಕೆ 100 ಮಾರ್ಕ್ಸ್ ತೆಗೆದವರೆಲ್ಲ ನಿಮ್ಮ ಜೀವನದಲ್ಲಿ ದೊಡ್ಡ ಸಾಧನೆ ಮಾಡ್ತಾರೆ ಅಂತಲ್ಲ. ಮಾರ್ಕ್ಸೇ ಇಂಪಾರ್ಟೆಂಟ್ ಅಲ್ಲ. ಅವ್ರಿಗೆ ಓದಕ್ಕೆ ಬಿಡಿ, ತುಂಬ ಒತ್ತಡ ಹಾಕಬೇಡಿ. ಯಾಕೆಂದರೆ ಈಗ SSLC ಎಕ್ಸಾಮ್ ನಡೀತಿರುತ್ತೆ. ಒಂದು ಮಾರ್ಕ್ಸ್ ಕಡಿಮೆ ಆಯಿತು ಅಂದರೆ ಅಯ್ಯೋ ನಮ್ಮ ಅಪ್ಪ ಅಮ್ಮ ಏನು ಮಾಡ್ತಾರೋ ಅಂತ ಸೂಸೈಡ್ ಮಾಡ್ಕೊಳೋದು, ಇಂಥದ್ದೆಲ್ಲ ನಿರ್ಧಾರಗಳು ತೊಗೊತಾ ಇದ್ದಾವೆ ಮಕ್ಕಳುಗಳು. ಅದನ್ನು ಅವಾಯ್ಡ್ ಮಾಡಬೇಕು ಅಂದರೆ ನಿಮ್ಮ ಜೊತೆ ನಾವು ಇದ್ದೀವಿ ಅಂತ ಒಂದು ಧೈರ್ಯ ಹೇಳಿ ಸಾಕು ಮಕ್ಕಳಿಗೆ. ಅವ್ರು ಓದ್ತಾರೆ, ಅವ್ರಿಗೇನು ಇಷ್ಟ ಇರುತ್ತೆ, ಆಸಕ್ತಿ ಇರುತ್ತೆ, ಅದರಲ್ಲೇ ಮುಂದೆ ಹೋಗಕ್ಕೆ ಬಿಡಿ. ನನಗಿಷ್ಟ ನೀನು ಲಾಯರ್ ಆಗಬೇಕು, ನನಗಿಷ್ಟ ಡಾಕ್ಟರ್ ಆಗಬೇಕು ಅಂತ ಯಾವತ್ತೂ ಒತ್ತಡ ಹಾಕಕ್ಕೆ ಹೋಗ್ಬೇಡಿ ಮಕ್ಕಳ ಹತ್ರ. ಧನ್ಯವಾದಗಳು.